ಕರಾವಳಿ ಜಿಲ್ಲೆಗಳಲ್ಲಿ ಆರಿದ್ರ ಮಳೆ ಹೇಗೆ ಆರ್ಭಟಿಸ್ತಾ ಇದೆ ಅನ್ನೋದರ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದ್ವಿ. ಇನ್ನೊಂದು ಕಡೆಗೆ ದಕ್ಷಿಣ ಕನ್ನಡದ ನಂತರ ಉಡುಪಿ ಜಿಲ್ಲೆಯಲ್ಲಿ ಹೇಗಿದೆ ಪರಿಸ್ಥಿತಿ ಡೀಟೇಲ್ಸ್ ನೋಡ್ತಾ ಹೋಗೋಣ. ಉಡುಪಿ ಜಿಲ್ಲೆಯಲ್ಲೂ ಕೂಡ ಉತ್ತಮವಾಗಿ ಮಳೆ ಆಗ್ತಾ ಇದೆ. ಜಿಲ್ಲೆಯಲ್ಲಿ ಇವತ್ತು ಆರೆಂಜ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಕಳೆದ ರಾತ್ರಿ ಕೆಲವು ಕಡೆ ಗುಡುಗು ಸಹಿತ ಭಾರಿ ಪ್ರಮಾಣದಲ್ಲಿ ಗಾಳಿ ಮಳೆ ಆಗಿದೆ. ಇಂದ್ರಾಣಿ ತೀರ್ಥ ತುಂಬಿ ಹರಿದ ಪರಿಣಾಮ ಕೆಲವು ಕಡೆ ಕೃತಕ ನೆರೆ ಕೂಡ ಉಂಟಾಯಿತು. ಇನ್ಫ್ಯಾಕ್ಟ್ ಕಲ್ಸಂಕ ಹಾಗೂ ಮಥುರಾ ಛತ್ರದ ಬಳಿ 3 ಮನೆಗಳಿಗೆ ನೀರು ನುಗ್ಗಿದೆ. ಮನೆಯವರನ್ನ ಸುರಕ್ಷಿತ ಸ್ಥಳಕ್ಕೆ ಈಗಾಗಲೇ ಶಿಫ್ಟ್ ಮಾಡಿಸೋ ಕೆಲಸ ಕೂಡ ಆಗಿದೆ. ಪಕ್ಕದ ಹೋಟೆಲ್ಗಳಿಗೂ ಕೂಡ ಸುರಕ್ಷಿತ ಸ್ಥಳಕ್ಕೆ ಜೊತೆಗೆ ಒಂದಷ್ಟು ಜನರನ್ನ ಪಕ್ಕದ ಹೋಟೆಲ್ಗಳಿಗೂ ಕೂಡ ರವಾನೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. NDRF ಹಾಗೂ SDRF ಸಿಬ್ಬಂದಿಗಳು ನಾವು ಈ ಮಳೆಯನ್ನ ಉಡುಪಿಯಲ್ಲಿ ಎದುರಿಸೋದಕ್ಕೆ ರೆಡಿ ಇದ್ದೀವಿ ಅಂತ ಕೂಡ ಒಂದು ಸಂದೇಶವನ್ನು ಈ ಮೂಲಕ ಕೊಟ್ಟಿದ್ದಾರೆ. ಜೊತೆಗೆ ಜಿಲ್ಲಾಡಳಿತ ಶಾಲಾ ಕಾಲೇಜುಗಳಿಗೆ ರಜೆ ಕೊಡುವಂತಹ ವಿಚಾರದಲ್ಲಿ DDPI ಜೊತೆಗೆ ತಹಸೀಲ್ದಾರ್ ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೋ ಅದಕ್ಕೆ ಬದಲಿದ್ದೀವಿ, ಅವರ ವಿವೇಚನೆಗೆ ಬಿಟ್ಟಿದ್ದು ಅಂತ ಕೂಡ ಅಧಿಕಾರವನ್ನು ಕೊಟ್ಟಿದ್ದಾರೆ. ಪುನರ್ವಸತಿ ಕೇಂದ್ರಗಳ ಸ್ಥಾಪನೆ ಕೂಡ ಆಗಿದೆ. ಉಡುಪಿಯಲ್ಲಿ ಹಲವು ನದಿಗಳು ಕೂಡ ಹಾಗೆ ಸಾಗಿ ಹೋಗುತ್ತೆ. ಅದರಲ್ಲೂ ಇಂದ್ರಾಣಿ ನದಿ ಪ್ರತಿ ಸಲ ಕೂಡ ತುಂಬಿ ಹರಿಯೋದು, ನಂತರ ಆ ನದಿಯ ನೀರಿನ ಎಫೆಕ್ಟು ನಗರ ಭಾಗಗಳಲ್ಲಿ ಕೂಡ ಆಗೋದನ್ನು ನಾವು ನೋಡ್ತಾ ಇರ್ತೀವಿ. ಸೊ ಇಲ್ಲಿ ರಸ್ತೆಗಳಲ್ಲೂ ಕೂಡ ನೀರು ದೊಡ್ಡ ಪ್ರಮಾಣದಲ್ಲೇ ನಿಂತಿದೆ. ಕೃತಕ ನೆರೆಯ ಪರಿಸ್ಥಿತಿ ನಗರ ಪ್ರದೇಶಗಳಲ್ಲೇ ಸೃಷ್ಟಿಯಾಗಿದೆ. ಸ್ಥಳೀಯರನ್ನ ಸುರಕ್ಷಿತ ಸ್ಥಳಕ್ಕೆ ಕರ್ಕೊಂಡು ಹೋಗುವ ಕೆಲಸವನ್ನ ಅಥವಾ ರೆಸ್ಕ್ಯೂ ಮಾಡುವಂತಹ ಕೆಲಸವನ್ನ ಸಿಬ್ಬಂದಿಗಳು ಅವಿರತವಾಗಿ ಮಾಡ್ತಾ ಇದ್ದಾರೆ. ಈಗ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಕೆಲವು ಕಡೆ ಮಾತ್ರ ಈ ರೀತಿ ಪ್ರಾಬ್ಲಮ್ಸ್ ಆಗಿದೆ. ಮತ್ತೆ ಪುನರ್ವಸತಿ ಕೇಂದ್ರ ಆಯ್ಕೆ ಇದ್ರೂ ಕೂಡ ಅಲ್ಲಿನ ಜನ ಈ ನೆರೆಗೆ ಹೆದರ್ಕೊಂಡು ಪುನರ್ವಸತಿ ಕೇಂದ್ರಕ್ಕೆ ಹೋಗಲ್ಲ. 1-2 ದಿನ ನೆರೆ ಆಮೇಲೆ ಇಳಿದು ಹೋಗುತ್ತೆ, ತಗ್ಗಿ ಹೋಗುತ್ತೆ ಅನ್ನುವಂತಹ ಅಭಿಪ್ರಾಯದಲ್ಲೇ ಇರ್ತಾರೆ. ತೀರಾ ಸಮಸ್ಯೆ ಆದವರು ಮಾತ್ರ ಪುನರ್ವಸತಿ ಕೇಂದ್ರಕ್ಕೆ ಹೋಗೋದಕ್ಕೆ ಬಯಸ್ತಾರೆ. ಅಷ್ಟು ನೆರೆಯ ಜೊತೆಗೆ ಜೀವನವನ್ನು ಸಾಗಿಸಿ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಜನರಿಗೆ ಗೊತ್ತಿದೆ. ಮತ್ತು ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದ್ರೆ ಲಾಸ್ಟ್ ಇಯರ್ ಜೂನ್ಗೂ ಈ ಇಯರ್ ಜೂನಿಗೂ 3% ಮುಂಗಾರು ಮಳೆ ಪ್ರಮಾಣ ಹೆಚ್ಚಳ ಆಗಿದೆ. ಉಡುಪಿಯಲ್ಲಿ ಗಾಳಿ ಸಹಿತ ಮಳೆ ಮುಂದುವರಿತಾ ಇರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಂದಬೆಟ್ಟು ರಸ್ತೆಯಲ್ಲಿ ಮರವೊಂದು ಧರಾಶಾಹಿ ಆಗಿರೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಮಲ್ಪೆ ಸಂಪರ್ಕ ರಸ್ತೆಯಲ್ಲಿ ಇದರ ಪರಿಣಾಮ ಸಂಚಾರ ಅಸ್ತವ್ಯಸ್ತವಾಗಿದೆ. ಮಲ್ಪೆ ಬೀಚ್ಗೆ ಕನೆಕ್ಟ್ ಮಾಡುವಂತಹ ರಸ್ತೆಗಳು ತೀರಾ ನ್ಯಾರೋ ಇರುತ್ತೆ, ತೀರಾ ಚಿಕ್ಕದಿರುತ್ತೆ. ಅಟ್ ಎ ಟೈಮ್ಗೆ 2 ವೆಹಿಕಲ್ಗಳು ಒಂದು ವೆಹಿಕಲ್ ಎದುರು ಬದಲಾದರೆ ಪಾಸ್ ಆಗ್ಬೋದು, ಅಷ್ಟು ನ್ಯಾರೋ ಇರುತ್ತೆ. ಅಲ್ಲಿ ಒಂದು ಮರ ಬಿತ್ತು ಅಂತ ಹೇಳಿದ್ರೆ ದೊಡ್ಡ ಮಟ್ಟದಲ್ಲೇ ಸಂಚಾರದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಮರವೊಂದು ಧರಾಶಾಹಿಯಾದ ಪರಿಣಾಮ ಸಂಚಾರ ಅಸ್ತವ್ಯಸ್ತ ಆಗಿದೆ. ಸೊ ಆ ಮರವನ್ನು ತೆರವುಗೊಳಿಸುವಂತಹ ಕೆಲಸಕ್ಕೂ ಕೂಡ ಸಿಬ್ಬಂದಿಗಳು ಮುಂದಾಗ್ತಾ ಇದ್ದಾರೆ. ಹಲವು ಕಡೆ ಉಡುಪಿಯಲ್ಲಿ ಮಳೆ ಸಮಸ್ಯೆಯನ್ನು ತಂದೊಡ್ತಾ ಇದೆ. ನೋಡ್ತಾ ಇದ್ದೀರಾ ಬುಡ ಸಮೇತ ಬೃಹತ್ ಮರ ಯಾವ ರೀತಿ ರಸ್ತೆಗೆ ಅಡ್ಡಲಾಗಿ ಬಿದ್ದಿದೆ ಅಂತ ಹೇಳಿ. ಇದರ ಪರಿಣಾಮ ಬೇರೆ ಬೇರೆ ಆಲ್ಟರ್ನೇಟಿವ್ ಮಾರ್ಗಗಳನ್ನು ಹುಡುಕೋದಕ್ಕೆ ಸವಾರರು ಪರದಾಡಿದ್ದಾರೆ. போப்பன் ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ದೀಪಕ್ ಜೈನ್. ಈಗಲೂ ಕೂಡ ಮಳೆ ಆಗ್ತಾ ಇದೆಯಾ? ಎಷ್ಟು ಮಿಲಿಮೀಟರ್ ಮಳೆ ಕಳೆದ 3 ದಿನಗಳ ಅವಧಿಯಲ್ಲಾಗಿದೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಜೊತೆಗೆ ಶಾಲಾ ಕಾಲೇಜು ವಿಚಾರದಲ್ಲಿ ಡಿಸಿಷನ್ಸ್ ಎಷ್ಟು ದಿನಗಳ ಕಾಲ ರಜೆ ಕೊಡೋದು ಅಥವಾ ತೆಗೆದುಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಅಂತ. ಮಮತಾ, ಉಡುಪಿ ಜಿಲ್ಲೆಯಲ್ಲಿ ಕಳೆದ 3 ದಿವಸಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ. ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಅನ್ನು ಕಳೆದ 3 ದಿವಸಗಳಿಂದ ವಿಸ್ತರಣೆ ಮಾಡಿದ್ದಾರೆ. ಹಾಗಾಗಿ ಗಾಳಿ ಮಳೆ ಬೀಸ್ತಾ ಇರೋದ್ರಿಂದ ಅಲ್ಲಲ್ಲಿ ಮರಗಳು ಧರೆಗೆ ಉಳಿಯುವಂಥದ್ದು, ಅದರ ಜೊತೆಗೆ ಸುತ್ತಮುತ್ತಲಿನ ಅಂದರೆ ಇಲ್ಲಿನ ತೊರೆಗಳು ಹರಿತದೆ. ನದಿ ಭಾಗದಲ್ಲಿ ಪ್ರತಿ ಬಾರಿ ಕೂಡ ತಗ್ಗು ಪ್ರದೇಶಗಳು ಜಲಾವೃತ ಆಗ್ತದೆ. ಅಲ್ಲೆಲ್ಲ ಮನೆಗಳಿಗೆ ನೀರು ನುಗ್ಗಿದಂತಹ ಘಟನೆಗಳು ನಡೆದಿದೆ. ಅದರ ಜೊತೆಗೆ ಮರ ಬಿದ್ದಂತಹ ಸಂದರ್ಭದಲ್ಲಿ ಸುಮಾರು 30ಕ್ಕಿಂತ ಹೆಚ್ಚು ವಿದ್ಯುತ್ ಕಂಬಗಳು ಧರಾಶಾಹಿ ಆಗಿರುವಂಥದ್ದು, ಅಂದರೆ ಒಂದಕ್ಕೊಂದು ಕನೆಕ್ಟ್ ಆದ ಕೂಡಲೇ ಸಾಲು ವಿದ್ಯುತ್ ಕಂಬಗಳು ಬಿದ್ದಿರುವಂಥದ್ದು. ಆರಂಭದಲ್ಲಿ ಈಗ ಫಸ್ಟ್ ನೆರೆ ಬಂದಿರುವಂಥದ್ದು ಇಂದ್ರಾಣಿ ತೀರ್ಥ ಅನ್ನುವಂಥದ್ದು ನಾವು ನೋಡ್ತಾ ಇದ್ದೇವೆ. ಉಡುಪಿ ಇಂದ್ರಾಣಿಯಿಂದ ಆರಂಭವಾಗಿ ಅದು ಮಲ್ಪೆಯವರೆಗೆ ಹರಿಯುವಂಥದ್ದು, ನದಿಯಲ್ಲಿ ಹರಿಯುವಂತಹ ಇದು ಇಂದ್ರಾಣಿ ತೀರ್ಥ. ಇದರ ಮಟ್ಟ ಏರಿಕೆಯಾಗಿ ಸುತ್ತಮುತ್ತಲಿನ ಮನೆಗಳಿಗೆ ನೀರು ಬಂದಿರುವಂಥದ್ದು. ಕೆಲವು ಪ್ರದೇಶಗಳಲ್ಲಿ ಎತ್ತರದ ಗೋಡೆಗಳನ್ನು ಕಟ್ಟಿದ್ದಾರೆ, ಹಾಗಾಗಿ ಆ ಮನೆಗಳು ಸೇಫ್ ಆಗಿದೆ. ನೀರಿನ ರಭಸ ನೋಡಬಹುದು. ಇದು ಮಳೆಗಾಲದಲ್ಲಿ ಮಾತ್ರ ಈ ಒಂದು ರಭಸವನ್ನು ಪಡಿತದೆ ಮತ್ತು ತುಂತುರಾಗಿ ಒಂದು ಕೆರೆಯನ್ನು
ತುಂಬಿಕೊಂಡು ಹರಿಯುವಂತಹ ನದಿ. ಹಾಗಾಗಿ ಇಲ್ಲೆಲ್ಲ ನೀರು ಇರುವಂಥದ್ದು. ಅದರ ಜೊತೆಗೆ ಬೈಂದೂರು ಭಾಗ, ಕುಂದಾಪುರ ಭಾಗ, ಚಾಂತಾರು ಎಂಬಲ್ಲಿ ರೈಲ್ವೆ ಅಂಡರ್ ಪಾಸ್ನ ಕೆಳಗೆ ನೀರು ನುಗ್ಗಿರುವ ಪರಿಣಾಮ ಅಲ್ಲೂ ಕೂಡ ಒಂದು 15-20 ನಿಮಿಷಗಳ ಕಾಲ ಅಲ್ಲಿ ತೊಂದರೆ ಆಗಿರುವಂಥದ್ದು. ಹಾಗಾಗಿ ಮಳೆ ಮುಂದುವರಿತದೆ. ಇವತ್ತು ಕೂಡ ಸುಮಾರು 100 ಮಿಲಿಮೀಟರ್ನಷ್ಟು ಮಳೆ ಬೀಳಬಹುದು ಅನ್ನುವಂಥದ್ದು. ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಅವರು ಸ್ಥಳೀಯರೇ ಆಗಿದ್ದಾರೆ, ಮಂಗಳೂರಿನವರು. ಹಾಗಾಗಿ ಅವರು ಎಲ್ಲ ಪರಿಸ್ಥಿತಿಗಳನ್ನ ಅರಿತುಕೊಂಡು ರಜೆ ಕೊಡುವ ಒಂದು ನಿರ್ಧಾರವನ್ನ ಮಾಡುವವರಿದ್ದಾರೆ. ಹಾಗಾಗಿ ಉಡುಪಿ ಜಿಲ್ಲೆಗೆ ಇವತ್ತು ರಜೆ ಕೊಟ್ಟಿಲ್ಲ. ನಿನ್ನೆ ಬೆಳಗ್ಗೆ ಶಾಲೆ ಆರಂಭವಾಗುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಮಸ್ಯೆ ಆಗಿತ್ತು, ಯಾಕಂದ್ರೆ ವಿಪರೀತ ಮಳೆ ಬಿದ್ದಿತ್ತು. ಆದ್ರೆ ಇವತ್ತು ಹಾಗಿಲ್ಲ ಪರಿಸ್ಥಿತಿ. ಅಲ್ಲಲ್ಲಿ ತುಂತುರು ಮಳೆ, ಗಾಳಿ ಮಳೆ ಬೀಸ್ತಾ ಇರುವಂತದ್ದು. ಹಾಗಾಗಿ ಇವತ್ತು ರಜೆ ಇಲ್ಲ. ಪರಿಸ್ಥಿತಿಯನ್ನ ನೋಡಿಕೊಂಡು ತಹಶೀಲ್ದಾರ್ಗಳಾಗಿರ್ಬೋದು ಅಥವಾ ಆ ಭಾಗದ DDPಗಳು ಇವರು ನಿರ್ಧಾರ ಮಾಡಿ ಅನ್ನುವಂತಹ ಒಂದು ಅಧಿಕಾರವನ್ನ DC ಅವರು ಕೊಟ್ಟಿದ್ದಾರೆ. ಹವಾಮಾನ ಇಲಾಖೆ ನಿರಂತರವಾಗಿ ರೆಡ್ ಅಲರ್ಟ್ ಅನ್ನ ಘೋಷಿಸಿದ್ರೆ ಮಾತ್ರ ರಜೆಯನ್ನ DC ಅವರು ಕೊಡುವ ಒಂದು ನಿರ್ಧಾರವನ್ನ ಮಾಡಲಾಗಿದೆ. ಅದರ ಜೊತೆಗೆ ಸಮುದ್ರ ಇರೋದ್ರಿಂದ ಯಾರೂ ಕೂಡ ಸಮುದ್ರಕ್ಕೆ ಇಳಿಬಾರದು ಅನ್ನುವಂಥದ್ದು. ಯಾಕಂದ್ರೆ ಕಡಲು ಪ್ರಕ್ಷುಬ್ಧ ಆದ ಕೂಡಲೇ ಎಲ್ಲರೂ ಮೀನುಗಾರರು ನಾಡದೋಣಿಯನ್ನ ಹಿಡ್ಕೊಂಡು ಫಿಶಿಂಗ್ ಅನ್ನ ಮಾಡ್ತಾರೆ. ಯಾಕಂದ್ರೆ ಅರಬ್ಬಿ ಸಮುದ್ರ ಬುಡ ಮೇಲಾದ ಕೂಡಲೇ ಯಥೇಚ್ಛವಾಗಿ ಮೀನುಗಳು ಸಿಗ್ತವೆ ಅನ್ನುವಂತ ಒಂದು ಆಸೆ ಇರ್ತದೆ. ಈ ಹಿನ್ನೆಲೆಯಲ್ಲಿ ಅವರಿಗೂ ಕೂಡ ಕಟ್ಟೆಚ್ಚರವನ್ನು ರವಾನಿಸಿರುವಂತದ್ದು. ಓಕೆ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಒಟ್ಟಾರೆ ಇದು ಉಡುಪಿ ಜಿಲ್ಲೆಯಲ್ಲಿ ಮಳೆಯಿಂದಾಗಿರ್ತಕ್ಕಂಥ ಅನಾಹುತ.